ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ ಗೈಸ್. ಇವತ್ತಿನ ಟಾಪಿಕ್ ಏನಂದರೆ ಡಿವೋರ್ಸ್ ಅನ್ನೋ ಟಾಪಿಕ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಡಿವೋರ್ಸ್ ಯಾಕೆ ತಗೊತಾ ಇದ್ದಾರೆ ಗಂಡ ಹೆಂಡತಿ ಅನ್ನೋರು? ಇತ್ತೀಚಿನ ದಿನಗಳಲ್ಲಿ ತುಂಬ ಡಿವೋರ್ಸ್ ಕೇಸುಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ನ್ಯೂಸಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ತುಂಬ ಜನ ಡಿವೋರ್ಸ್ ತಗೊಳ್ಳೋದ್ರ ಬಗ್ಗೆ ಎಲ್ಲರೂ ವೀಡಿಯೋಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ತೀರ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ಡಿವೋರ್ಸ್ ತಗೊತಾ ಇದ್ದಾರೆ ಗಂಡ ಹೆಂಡತಿ. ಯಾಕೆ ಈ ಥರ ತಗೊತಾ ಇದ್ದಾರೆ? ಈ ಥರ ಡಿವೋರ್ಸ್ ತಗೊಳ್ಳೋದಕ್ಕೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಏನು ಆಗ್ತಾ ಇದೆ, ಯಾಕೆ ಸಣ್ಣ ಸಣ್ಣ ವಿಷಯಗಳಿಗೆ ಡಿವೋರ್ಸ್ ತಗೊತಾ ಇದ್ದಾರೆ, ಈ ಡಿವೋರ್ಸ್ ತಗೊಂಡ್ರೆ ಆಗುವಂಥ ನಷ್ಟಗಳು, ನೋವುಗಳು, ಕಷ್ಟಗಳು ಏನಿರ್ಬೋದು ಡಿವೋರ್ಸ್ ತಗೊಂಡ್ಮೇಲೆ, ಈ ಡಿವೋರ್ಸ್ ತಗೊಳ್ಳೋಕ್ಕೆ ಮುಂಚೆ ಯಾಕೆ ಈ ಥರ ದುಡುಕ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ನಾನೇನು ಹೇಳ್ತೀನಿ ಅಂತ ನೋಡಿ ಬಿಡೋಣ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಒಂದು ವಾರದಿಂದನೇ ನಮಗೆ ಗೊತ್ತಿಲ್ಲದಂಗೆ ಶಾಕಿಂಗ್ ನ್ಯೂಸ್, ನಿಮಗೆ ಗೊತ್ತಿರೋ ಹಾಗೆ ನ್ಯೂಸಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಕೂಡ ಡಿವೋರ್ಸ್ ಬಗ್ಗೆ ನೀವು ಕೇಳ್ತಾನೆ ಇದ್ದೀರಾ, ನಾವು ಕೂಡ ಕೇಳ್ತಾನೆ ಇದ್ದೀವಿ. ಸೊ ಈ ಥರ ದುಡುಕಿ ಯಾಕೆ ನಿರ್ಧಾರ ತಗೊತಾ ಇದ್ದಾರೆ? ಯಾಕೆ ಈ ಡಿವೋರ್ಸ್ ಅಂದರೆ ಇಷ್ಟು ಬೇಗ ನಿರ್ಧಾರ ಮಾಡಿ ತಗೊತಾ ಇದ್ದಾರೆ? ಗಂಡ ಹೆಂಡತಿ ಅನ್ನೋರು ಯಾಕೆ ಹೊಂದ್ಕೊಂಡು ಹೋಗ್ತಾ ಇಲ್ಲ? ಯಾಕೆ ಈ ಥರ ಆಗ್ತಾ ಇದೆ? ಯಾಕೆ ಅವರು ಹೊಂದ್ಕೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಡಿವೋರ್ಸ್ ಅನ್ನೋದು ಸಣ್ಣ ಸಣ್ಣ ವಿಚಾರಗಳಿಗೆ, ಸಣ್ಣ ಸಣ್ಣ ಜಗಳಗಳಿಗೆ ಹೊಂದಿಕೊಂಡು ಹೋಗೋದಕ್ಕಾಗದೆ ಡಿವೋರ್ಸನ್ನು ಪಡೀತಾ ಇದ್ದಾರೆ. ಇನ್ನೇನು ದೊಡ್ಡ ವಿಷಯಗಳೂ ಇಲ್ಲ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ದಿನಗಳಲ್ಲಿ ನಾವು ಚಿಕ್ಕವರಿದ್ದಾಗ ಅಂತಂದರೆ ನಾವು ಕಣ್ಣಾರೆ ನೋಡಿರೋದು, ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ಲ, ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ. ಗಂಡ ಕುಡುಕ ಅಥವಾ ಇನ್ನೂ ಏನೋ ಕೆಟ್ಟ ಅಭ್ಯಾಸಗಳಿದ್ದಾವೆ, ಅಥವಾ ಗಂಡ ಹೆಂಡತಿ ಮಧ್ಯೆ ಇನ್ನೂ ಮೂರನೇವರು ಬಂದು ಸೇರ್ಕೊಂಡಿದ್ದಾರೆ, ಅಥವಾ ಮಕ್ಕಳಾಗಿಲ್ಲ, ಅಥವಾ ದೊಡ್ಡವ್ರಿಗೆ ಆ ಮನೆಯವರಿಗೆ ಹೊಂದ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಈ ಥರ ಕಾರಣಗಳಿಗೆ ಹಿಂದಿನ ಕಾಲದಲ್ಲಿ ಡಿವೋರ್ಸ್ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ, ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಜಗಳ ಆದರೂ ಕೂಡ ಆ ಥರ ಜಗಳಗಳಿಗೂ ಕೂಡ ಹೊಂದ್ಕೊಳ್ಳೋಕ್ಕಾಗದೆ, ಗಂಡ ಹೆಂಡತಿ ಸಹಿಸ್ಕೊಳ್ಳೋಕ್ಕಾಗದೆ ಆ ಒಂದು ಸಿಚುವೇಶನ್ಗೆ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಡಿವೋರ್ಸ್ ಕೂಡ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಡಿವೋರ್ಸ್ ಆಗೋದಕ್ಕೆ ಎಷ್ಟೋ ರೀಸನ್ಸ್ ಇರ್ಬೋದು, ಕಾರಣಗಳು ತುಂಬಾ ಇರ್ಬೋದು. ಅಂದರೆ ಇವಾಗ ಗಂಡನಿಗೆ ಇಷ್ಟ ಆಗೋವಂಥದ್ದು ಹೆಂಡತಿಗೆ ಇಷ್ಟ ಆಗದೆ ಇರ್ಬೋದು, ಊಟದ ವಿಚಾರದಾಗಲ್ಲಾಗಿರ್ಬೋದು, ಅಥವಾ ಏನೋ ಒಂದು ಕೆಲಸದಲ್ಲಾಗಿರ್ಬೋದು, ಅಥವಾ ಅವ್ರ ಮನೆಯವ್ರನ್ನ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು, ಅಥವಾ ಈ ಹೆಂಡತಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಅಥವಾ ಗಂಡ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಇಬ್ಬರದು ಡಿಫ್ರೆಂಟ್ ಆಗಿರ್ಬೋದು. ಅಂದರೆ ಒಬ್ಬೊಬ್ರು ಎಲ್ಲರೂ ಒಂದೇ ಥರ ಇರೋದಿಲ್ಲ. ಈಗ ಹೆಂಡತಿಗೆ ಇರೋ ಒಂದು ಮನೋಭಾವ ಅಂದರೆ ಆ ಮನೆಯವ್ರ ಮೇಲೆ ಒಂಥರ ನೋಡೋದು ಆಗಿರ್ಬೋದು, ಅಥವಾ ಗಂಡನಿಗೆ ರೆಸ್ಪೆಕ್ಟ್ ಕೊಡದೇ ಇರೋದಾಗಿರ್ಬೋದು, ಅಥವಾ ನಿನಗಿಂತ ನಾನು ತುಂಬ ದುಡಿತಾ ಇದ್ದೀನಿ, ತುಂಬ ಸಂಬಳ ತೊಗೊಂಡು ಬರ್ತಾ ಇದ್ದೀನಿ, ನಿನಗಿಂತ ನಾನು ಜಾಸ್ತಿನೇ ಸಂಪಾದನೆ ಮಾಡ್ತಾ ಇದ್ದೀನಿ, ತಿಂಗಳಿಗೆ ಮನೆ ಖರ್ಚೆಲ್ಲ ನಾನೇ ನೋಡ್ಕೊತಾ ಇದ್ದೀನಿ ಅಂತ ಹೆಂಡತಿ ಆ ಗಂಡನ ಮಾತಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು, ಆ ಗಂಡ ಏನೇ ಹೇಳಿದ್ರು ಕೂಡ ಅದಕ್ಕೆ ನೀನು ಹೇಳೋದು ನಾನೇನು ಕೇಳೋದು, ನಾನು ಹೇಳ್ದಂಗೆ ನೀನು ಕೇಳಬೇಕು ಅನ್ನೋದಾಗಿರ್ಬೋದು. ಅಥವಾ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಮಕ್ಕಳು ಇವಾಗ ದೊಡ್ಡವರಿಗೆ, ಮನೆಯಲ್ಲಿ ದೊಡ್ಡವರಿಗೆ ಅಂದರೆ ಅತ್ತೆ ಮಾವನಿಗೆ, ತಂದೆ ತಾಯಿಗೆ, ಎಷ್ಟೋ ಜನಕ್ಕೆ ಅಂದರೆ ರಿಲೇಷನ್ನಲ್ಲಾಗಿರ್ಬೋದು, ತಂದೆ ತಾಯಿಗೆ ಆ ಮನೆಯಲ್ಲಿರುವಂಥ ಸದಸ್ಯರಿಗೆ ಮಕ್ಕಳು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಅರೇಂಜ್ ಮ್ಯಾರೇಜ್ ಅಂತಂದರೆ ಎಲ್ಲರೂ ಸೇರಿ ಮದುವೆ ಮಾಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಆದರೂ ಕೂಡ ಮಕ್ಕಳಿಲ್ಲ ಅಂತಂದಾಗ ಅವ್ರಿಗೆ ಎಷ್ಟೇ ದುಡ್ಡಿದ್ರೂ ಕೂಡ, ಆಸ್ತಿ ಇದ್ದರೂ ಕೂಡ ಅವ್ರಿಗೆ ಸಂತೋಷ ಅನ್ನೋದು ಸಿಗೋದಿಲ್ಲ. ಇವಾಗ ನನ್ನ ಮಗ ಅಳಿಯ ಮದುವೆ ಆಗಿದ್ದಾರೆ, ನನ್ನ ಮಗ ಸೊಸೆ ಮದುವೆ ಆಗಿದ್ದಾರೆ, ಇವರಿಗೆ ಮಕ್ಕಳು ಬೇಕಾಗಿತ್ತು, ನಾವು ಆ ಮೊಮ್ಮಕ್ಕಳನ್ನ ಆಡಿಸಿ ಮುದ್ದಾಡಬೇಕಾಗಿತ್ತು, ಆ ಮೊಮ್ಮಕ್ಕಳನ್ನ ನಾವು ಕೂಡ ನೋಡಬೇಕಾಗಿತ್ತು ಅನ್ನೋ ಎಷ್ಟೋ ಜನ ಕನಸಾಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಗಂಡ ಹೆಂಡತಿ ಅನ್ನೋರು ದೊಡ್ಡವರ ಮಾತನ್ನು ಕೇಳೋದಿಲ್ಲ. ಈಗ ಹೆಂಡತಿ ಮನಸ್ಸಲ್ಲೇ ಬೇರೆ ಇರುತ್ತೆ, ನಾನು ಏನೋ ಒಂದು
ಒಂದು ಸಾಧನೆ ಮಾಡಬೇಕು, ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು, ಅಲ್ಲಿವರೆಗೂ ನನಗೆ ಮಕ್ಕಳು ಬೇಡ ಅನ್ನೋದು ಒಂದು ಹೆಂಡ್ತಿದಾಗಿರ್ಬೋದು, ಅಥವಾ ಗಂಡಂದು ನಾನು ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು, ಅಲ್ಲಿ ತನಕ ನನಗೆ ಮಕ್ಕಳು ಬೇಡ ಅನ್ನೋದಾಗಿರ್ಬೋದು. ಅಥವಾ ಒಬ್ಬರಿಗೆ ಮಕ್ಕಳು ಬೇಕು ಅನ್ನೋದಾದರೆ ಇನ್ನೊಬ್ಬರಿಗೆ ಮಕ್ಕಳು ಬೇಡ ಅನ್ನೋದು. ಈ ಥರ ಸಣ್ಣ ಸಣ್ಣ ವಿಚಾರಗಳಿಗೆ ಗಂಡ ಹೆಂಡತಿ ಹೊಂದ್ಕೊಂಡು ಹೋಗ್ತಾ ಇಲ್ಲ. ಮನೆಯಲ್ಲಿ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡದೆ ರಾತ್ರಿಯಲ್ಲಿ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ಒಂದು ಮನೆ ಸೊಸೆ ಆದವಳು ಬೆಳಗ್ಗೆ ಎದ್ದೇಳದೆ ಇರೋದು, ಆ ಮನೆಯವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಅದಕ್ಕೆ ಈ ಥರ ಸಣ್ಣ ಸಣ್ಣ ಒಂದು ಮನಸ್ತಾಪಗಳು ಬೆಳ್ಕೊಂಡು ಹೋಗ್ತಾ ಇರ್ತವೆ. ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಅಥವಾ ಅತ್ತೆ ಮಾವ ಮಧ್ಯೆ ಆಗಿರ್ಬೋದು. ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರು ಕೂಡ ಒಂದು ಸೊಸೆ ಅನ್ನೋರನ್ನ ಒಪ್ಕೋಬೇಕಂತಂದರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಇರಬೇಕು. ಅಂದರೆ ನೀವು ಕೆಲಸ ಮಾಡ್ತಿರೋ ಬಿಡ್ತಿರೋ ಅಥವಾ ಏನು ಮಾಡ್ತಿರೋ ಗೊತ್ತಿಲ್ಲ, ಆ ಮನೆಯವ್ರ ಜೊತೆ ಹೊಂದ್ಕೊಂಡು ಹೋಗೋದು, ಒಂದು ಆ ಮನೆಯವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಒಂದು ಬೇಕಾಗಿರುತ್ತೆ ಆ ಮನೆಯವ್ರಿಗೆ. ಮತ್ತು ಗಂಡ ಆದವನಿಗೂ ಅಷ್ಟೇ, ನಾನು ಹೇಳೋದನ್ನು ನನ್ನ ಹೆಂಡತಿ ಕೇಳ್ತಾ ಇಲ್ಲ, ನಾನು ಹೇಳ್ದಂಗೆ ನನ್ನ ಹೆಂಡತಿ ನಡ್ಕೊತಾ ಇಲ್ಲ, ನನಗೆ ವಿರುದ್ಧವಾಗಿ ನಡ್ಕೊತಾ ಇದ್ದಾಳೆ, ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನನಗೆ ಇಷ್ಟ ಆದಂತೆ ನನ್ನ ಹೆಂಡತಿ ಇಲ್ಲ ಅನ್ನೋದು ಒಂದು ಮನೆಯವ್ರಿಗೂ ಇರುತ್ತೆ, ಆ ಗಂಡನಿಗೂ ಕೂಡ ಆ ಮನಸ್ಸಲ್ಲಿ ಇರುತ್ತೆ. ಗಂಡನಿಗೆ ವಿರುದ್ಧವಾಗಿ ಯಾವಾಗ ನಡ್ಕೊಂಡು ಹೋಗ್ತಾರೋ ಅವ್ರು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅವರನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸೊ ಈ ಥರ ಮನಸ್ತಾಪಗಳಿಂದ ಗಂಡ ಹೆಂಡತಿ ಅನ್ನೋರಿಗೆ ಇಬ್ಬರಿಗೂ ಕೂಡ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿರುತ್ತೆ. ಅಂದರೆ ಇವರ ಜೊತೆಯಲ್ಲಿದ್ದರೆ ನಾನು ಖುಷಿಯಾಗಿರೋದಕ್ಕಾಗೋದಿಲ್ಲ, ಏನಾದರೂ ಮಾಡಿ ಡಿವೋರ್ಸ್ ತಗೊಂಡ್ಬಿಡ್ಬೇಕು, ನಾನು ಖುಷಿಯಾಗಿರಬೇಕು, ನಾನು ಸಪ್ರೇಟ್ ಆಗಬೇಕು ಇವರಿಂದ ಅಂತ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯೋಚನೆ ಮಾಡ್ತಾ ಇರ್ತಾರೆ. ಮದುವೆ ಆದ ಹೊಸದರಲ್ಲಿ ಒಂದು ವರ್ಷ ಚೆನ್ನಾಗಿರ್ಬೋದೇನೋ ಅಷ್ಟೇ. ಒಂದು ವರ್ಷ ಆದಮೇಲೆ ಈ ಗಂಡ ಹೇಳಿದ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಹೇಳಿದ ಮಾತು ಗಂಡ ಕೇಳೋದಿಲ್ಲ. ಈ ಥರ ಇಬ್ಬರೂ ಕೂಡ ವಿರುದ್ಧವಾಗಿ ನಡ್ಕೊತಾ ಇರ್ತಾರೆ. ನೋಡಿ, ಆ ಒಂದು ಮನಸ್ತಾಪಗಳೇ ಈ ಡಿವೋರ್ಸ್ ತನಕ ಬರ್ತಾ ಇರುತ್ತೆ. ಹೇಳತ್ತೀನಪ್ಪ ಅಂತಂದರೆ, ಈ ಡಿವೋರ್ಸ್ ಯಾಕೆ ಪಡ್ಕೋಬೇಕು? ಡಿವೋರ್ಸ್ ಪಡ್ಕೊಳ್ಳೋಕ್ಕೂ ಮುಂಚೆ ಈ ಥರ ಸಣ್ಣ ಸಣ್ಣ ವಿಚಾರಗಳಲ್ಲಿ ಹೊಂದ್ಕೊಂಡು ಹೋಗ್ಬೋದಲ್ಲ ಅನ್ನೋದು ನನ್ನ ಒಂದು ಮಾತು. ಈ ಡಿವೋರ್ಸ್ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದೇ ಇದ್ರ ಬಗ್ಗೆ ಹೇಳೋದಕ್ಕೆ. ಗಂಡ ಹೆಂಡತಿ ಜಗಳ ಹುಂಡು ಮಲಗೋ ತನಕ ಅಂತ ದೊಡ್ಡವರು ಹೇಳಿದ್ದಾರೆ. ಈ ಗಂಡ ಹೆಂಡತಿ ಎಷ್ಟೇ ಕಿತ್ತಾಡಿದ್ರು, ಎಷ್ಟೇ ಹೊಡ್ಕೊಂಡ್ರು, ಎಷ್ಟೇ ಮಾತುಗಳು ಕೆಟ್ಟ ಮಾತುಗಳು ಅಂದ್ಕೊಂಡ್ರು ಕೂಡ ಸ್ವಲ್ಪ ಹೊತ್ತಲ್ಲಿ ಹೊಂದಾಗ್ಬಿಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಒಂದು ಹೊಂದಾಣಿಕೆ ಇಲ್ಲ, ಅವರನ್ನ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದಾಗ ಈ ಥರ ದುಡುಕಿ ನಿರ್ಧಾರಗಳನ್ನು ತಗೊಂಡ್ಬಿಡ್ತಾರೆ. ನಾನೇನು ಹೇಳ್ತೀನಪ್ಪ ಅಂತಂದರೆ, ಈಗ ಸಣ್ಣ ಪುಟ್ಟ ವಿಚಾರಗಳಿಗೆ ಹೊಂದಿಕೊಳ್ಳೋಕ್ಕೆ ಆಗದೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ, ಆ ಮನೆಯವ್ರನ್ನ ಸಹಿಸ್ಕೊಳ್ಳೋಕ್ಕಾಗದೆ, ಆ ಗಂಡನ್ನ ಸಹಿಸ್ಕೊಳ್ಳೋಕ್ಕಾಗದೆ, ಅಥವಾ ಹೆಂಡತಿಗೆ ಸಹಿಸ್ಕೊಳ್ಳೋಕ್ಕಾಗದೆ ಇವರಿಂದ ಮುಕ್ತಿ ಪಡಿಬೇಕು, ನಾನು ಜೀವನದಲ್ಲಿ ಚೆನ್ನಾಗಿರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಇವ್ರ ಮಾತು ನಾನೇನು ಕೇಳೋದು ಅಂತ ಒಂದು ಜಂಬ ಅನ್ನೋದು ಬಂದ್ಬಿಡುತ್ತೆ. ಅಂದರೆ ನಾನು ಏನೇ ಆದರೂ ನಾನು ಚೆನ್ನಾಗಿರಬೇಕು, ಇವ್ರನ್ನ ಬಿಟ್ಟರೆ ನಾನು ಚೆನ್ನಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಂತ ಒಂದು ಡಿವೋರ್ಸ್ಗೆ ಮುಂದಾಗ್ಬಿಡ್ತಾರೆ. ಡಿವೋರ್ಸ್ ತಗೋಬೇಕು, ದೂರ ಆಗಬೇಕು ಅಂತ. ಸೊ ಆ ಥರ ಆಗಬಾರ್ದು. ಇನ್ನು ಮುಂದೆ ಡಿವೋರ್ಸ್ ತಗೊಳ್ಳೋರು ಯಾರು ಕೂಡ ಆ ಥರ ದುಡುಕಿ ನಿರ್ಧಾರ ತಗೋಬೇಕು. ಗಂಡ ಹೆಂಡತಿ ಇಬ್ಬರಲ್ಲಿ ಯಾರ ಕೋಪ ಜಾಸ್ತಿ ಇದೆಯೋ ಅವರು, ಕೋಪ ಜಾಸ್ತಿ ಇರೋದು ಗೊತ್ತಾಗುತ್ತಲ್ವ, ಇವಾಗ ಗಂಡನಿಗೆ ಕೋಪ ಇರುತ್ತೆ ಅಥವಾ ಹೆಂಡತಿಗೆ ಕೋಪ ಇರುತ್ತೆ, ಯಾರೋ ಒಬ್ಬರು ಸುಮ್ಮನೆ ಆಗಬೇಕು. ಅಂದರೆ ಇದು ಸಣ್ಣ ಪುಟ್ಟ ಜಗಳ ಆದಾಗ, ಸಣ್ಣ ಪುಟ್ಟ ಮನಸ್ತಾಪಗಳಿದ್ದಾಗ ಯಾರೋ ಒಬ್ಬರು ಸೈಲೆಂಟ್ ಆಗಿರಬೇಕು. ಅದನ್ನು ಬಿಟ್ಟು ಮುಂದೆ ಜೀವನ, ನಾನು ಇವರನ್ನು ಬಿಟ್ಟರೆ ನಾನು ಚೆನ್ನಾಗಿರ್ತೀನಿ, ನಾನು ಕೂಡ ಚೆನ್ನಾಗಿ ದುಡಿಬೋದು, ನಾನು ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕ್ಬೋದು, ಇವರಿಗಿಂತ ತುಂಬ ಎತ್ತರಕ್ಕೆ ಬೆಳಿಬೋದು, ಅಂದರೆ ಜೀವನದಲ್ಲಿ ಇವರಿಗಿಂತ ಜಾಸ್ತಿ ನಾನು ಸಂಪಾದನೆ ಮಾಡ್ಬೋದು, ನಾನು ಚೆನ್ನಾಗಿರ್ತೀನಿ ಅಂತ ಯಾರೂ ಕೂಡ ಊಹೆ ಕೂಡ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತಂದರೆ ನೀವು ಡಿವೋರ್ಸ್ ತಗೊಂಡ್ಮೇಲೆ ಇದಕ್ಕಿಂತ ನರಕ ಡಿವೋರ್ಸ್ ತಗೊಂಡ್ಮೇಲೆ ಅನುಭವಿಸಿ. ಹೆಂಡತಿ ನಡುವೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅಂದರೆ ನಾವು ಒಂದು ಮಾತು ಅಂತೀವಿ, ಅವ್ರು ಒಂದು ಮಾತು ಅಂತ ಇರ್ತಾರೆ. ಅದನ್ನು ಜಾಸ್ತಿ ಎತ್ತರಕ್ಕೆ ಬೆಳೆಸ್ಬಿಡೋದಲ್ಲ. ಅಂದರೆ ಸಾಸಿವೆ ಕಾಳಷ್ಟು ಜಗಳನ ಕುಂಬಳಕಾಯಿ ಮಾಡಿಬಿಡೋದಲ್ಲ. ಏನೋ ಒಂದು ಜಗಳ ಆದರೂ ಕೂಡ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಂಡಿರಬೇಕು, ಕಂಟ್ರೋಲ್ ಮಾಡ್ಕೊಂಡು ಇದ್ದರೆ ಇವತ್ತಿನ ಜಗಳ ನಾಳೆಗೆ ಇರೋದಿಲ್ಲ. ನಮ್ಮ ಫ್ಯೂಚರು, ನಮ್ಮ ಜೀವನ ಮುಂದೆ ಚೆನ್ನಾಗಿರುತ್ತೆ.
ಈ ಒಂದು ಸಣ್ಣ ಪುಟ್ಟ ಜಗಳಕ್ಕೆ ನಾವು ಜೀವನ ಯಾಕೆ ಹಾಳು ಮಾಡ್ಕೋಬೇಕು ಅನ್ನೋದು ಇಬ್ಬರ ಮೈಂಡಲ್ಲಿ ಕೂಡ ಇರಬೇಕು, ಗಂಡ ಹೆಂಡತಿ ಆದವ್ರಿಗೆ. ವೇಳೆ ನೀವು ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಚೆನ್ನಾಗಿರ್ಬೋದು ಲೈಫಲ್ಲಿ ಅಂತ ನೀವು ದುಡುಕಿ ನಿರ್ಧಾರ ತಗೊಂಡು ಡಿವೋರ್ಸ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಒಂದಲ್ಲ ಒಂದಿನ ನಿಮಗೆ ಡಿವೋರ್ಸ್ ಸಿಗುತ್ತೆ. ನೀವು ಸಪ್ರೇಟ್, ಅವ್ರು ಸಪ್ರೇಟ್ ಆಗೇ ಆಗ್ತಾರೆ. ಆವಾಗ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ, ನಾನು ಇವತ್ತು ಇಲ್ಲಿ ಕಷ್ಟಪಡ್ತಾ ಇರೋದಕ್ಕೆ, ನಾನು ಈ ಸಮಾಜದಲ್ಲಿ ಈ ಥರ ಮಾತುಗಳನ್ನು ಅನಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬರಬೇಕಿತ್ತ, ನಾವು ನಮ್ಮ ಗಂಡನ ಜೊತೆ ಇರ್ಬೋದಾಗಿತ್ತು, ಅಥವಾ ನನ್ನ ಹೆಂಡತಿ ಜೊತೆ ಇದ್ರಿದ್ರೆ ಚೆನ್ನಾಗಿರೋದು, ಯಾಕೆ ಈ ಥರ ದುಡುಕಿ ನಿರ್ಧಾರ ತಗೊಂಡ್ವಿ ಅಂದರೆ ಆ ಒಂದು ಸಮಯಕ್ಕೆ ನೀವು ಖುಷಿಯಾಗಿರೋಣ ಅಂತ ಆ ಒಂದು ಜಗಳಗಳಿಂದ, ಆ ಒಂದು ಮನಸ್ತಾಪಗಳಿಂದ ದೂರ ಆಗೋದಕ್ಕೆ, ಸಂತೋಷವಾಗಿರೋದಕ್ಕೆ ನೀವು ಡಿವೋರ್ಸ್ ತಗೊಂಡಿರ್ತೀರ. ಡಿವೋರ್ಸ್ ತಗೊಂಡಾದಮೇಲೆ ಈ ಒಂದು ಸಮಾಜದಲ್ಲಿ ಡಿವೋರ್ಸ್ ಆದ ಒಂದು ದಂಪತಿಗಳನ್ನ ಯಾವ ಥರ ನೋಡ್ತಾರೆ ಅಂದರೆ, ದೂರ ಆಗಿರ್ತಾರಲ್ಲ ಅಂಥವ್ರನ್ನ, ಗಂಡನಾಗಿರ್ಬೋದು ಹೆಂಡತಿನಾಗಿರ್ಬೋದು, ಈ ಒಂದು ಸಮಾಜದಲ್ಲಿ ಡಿವೋರ್ಸ್ ತಗೊಂಡಿರೋರನ್ನ ಯಾವ ಥರ ನೋಡ್ತಾರೆ ಅಂತ ಡಿವೋರ್ಸ್ ಆಗಿರೋರಿಗೆ ಅನುಭವ ಆಗಿರುತ್ತೆ. ಡಿವೋರ್ಸ್ ತಗೊಂಡ್ಮೇಲೆ ಎಷ್ಟೇ ನೀವು ದುಡ್ಡು ಸಂಪಾದನೆ ಮಾಡಿದ್ರು, ಎಷ್ಟೇ ಆಸ್ತಿನ ಸಂಪಾದನೆ ಮಾಡಿದ್ರು ಕೂಡ ಈ ಒಂದು ಸಂಬಂಧ ಅನ್ನೋದು ಇರುತ್ತಲ್ವ, ಗಂಡ ಹೆಂಡತಿ ಸಂಬಂಧ, ಅತ್ತೆ ಮಾವ, ಮೈದ್ನ ಭಾವ ಎಲ್ಲರನ್ನು ಕೂಡ ನೀವು ಬಿಟ್ಟು ಹೋಗಿರ್ತೀರಲ್ಲ, ಸೊ ಆ ಒಂದು ಸಂಬಂಧ ನಿಮಗೆ ಸಿಗೋದಿಲ್ಲ. ಮುಂದೆ ನೀವು ಯಾರನ್ನೇ ಮದುವೆ ಆದರೂ ಕೂಡ ನಿಮಗೆ ಆ ಒಂದು ರೆಸ್ಪೆಕ್ಟ್ ಫಸ್ಟ್ ಇದ್ದಂಥ ಮನೆಯಲ್ಲಿ ಯಾವ ಥರ ರೆಸ್ಪೆಕ್ಟ್ ಸಿಗ್ತಾ ಇತ್ತೋ ಅದೇ ಒಂದು ರೆಸ್ಪೆಕ್ಟ್ ನೀವು ಯಾರನ್ನೇ ಮದುವೆ ಆದರೂ ಕೂಡ ಸಿಗೋದಿಲ್ಲ. ಖಂಡಿತ ಇದು 100%. ಯಾಕಂದರೆ ನೀವು ಯಾರನ್ನೇ ಬೇಕಾದರೂ ಮದುವೆ ಆಗ್ಬೋದು, ಎಂಥ ಒಂದು ಒಳ್ಳೆ ಜಾಬಲ್ಲಿರೋನ, ಒಳ್ಳೆ ದುಡ್ಡು ಆಸ್ತಿಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮದುವೆ ಆದರೂ ಕೂಡ, ದುಡ್ಡು ಆಸ್ತಿ ಇರೋರನ್ನ ಮದುವೆ ಆದರೂ ಕೂಡ ನಿಮಗೆ ಒಂದು ಮನಸ್ಸಲ್ಲಿ ಒಂದು ಕಾಡ್ತಾ ಇರುತ್ತೆ, ನಾವು ಡಿವೋರ್ಸ್ ಆಗಿ ಇವ್ರ ಮನೆಗೆ ಬಂದಿರೋರು ಅಂತ. ಮತ್ತೆ ನಿಮ್ಮನ್ನು ಮದುವೆ ಆಗಿರ್ತಾರಲ್ಲ, ಎರಡನೇ ಮದುವೆ, ಅವರು ಕೂಡ ನಿಮಗೆ ಯಾವತ್ತೂ ಕೂಡ ರೆಸ್ಪೆಕ್ಟ್ ಕೊಡೋದಿಲ್ಲ. ಎಷ್ಟೇ ಚೆನ್ನಾಗಿದ್ರು ನೀವು ಅವ್ರ ಜೊತೆ ಒಂದಲ್ಲ ಒಂದು ದಿನ ಆ ಮಾತನ್ನೋದು ಬಂದೇ ಬರುತ್ತೆ. ಯಾಕಂದರೆ ನೀನು ಡಿವೋರ್ಸ್ ಆಗಿ ಬಂದು ನನ್ನನ್ನು ಮದುವೆ ಆಗಿರೋದು ನೆನಪಿದೆಯಾ ಅಂತ ಕೇಳ್ತಾರೆ. ಅವಾಗ ಅನಿಸ್ಕೋಬೇಕಾಗುತ್ತೆ, ನಾನು ಯಾಕಾದರೂ ಇಲ್ಲಿ ಬಂದು ಇನ್ನೊಬ್ಬರನ್ನ ಮದುವೆ ಆದ್ನೋ, ನಮ್ಮ ಫಸ್ಟ್ ಗಂಡನ ಜೊತೆನೇ ಇರ್ಬೋದಾಗಿತ್ತು, ನನ್ನ ಫಸ್ಟ್ ಹೆಂಡತಿನೇ ಚೆನ್ನಾಗಿ ನೋಡ್ಕೊತ ಇದ್ಲು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಇವತ್ತು ನಾವು ಇವ್ರ ಹತ್ರ ಎಲ್ಲ ಅನಿಸ್ಕೋ ಅನ್ನೋ ಸಿಚುವೇಶನ್ ಏನು ಬರ್ತಾ ಇತ್ತು ಅಂತ ಅವಾಗ ಅನಿಸುತ್ತೆ. ಡಿವೋರ್ಸ್ ಆಗಿರೋರನ್ನ ಈ ಸಮಾಜದಲ್ಲಿ ಕೀಳಾಗಿ ನೋಡ್ತಾರೆ. ಎಲ್ಲೇ ಒಂದು ಮದುವೆ ಫಂಕ್ಷನ್ಗಳಿಗೆ ಹೋದ್ರು, ಎಲ್ಲೇ ಒಂದು ರಿಲೇಷನ್ ಮನೆಗೆ ಹೋದ್ರು ಕೂಡ, ಇನ್ನೊಬ್ಬರನ್ನ ಮದುವೆ ಆಗಬೇಕು ಅಂತಂದ್ರು ಕೂಡ, ಇನ್ನೊಬ್ಬರನ್ನ ಈಗ ಮದುವೆ ಆಗ್ಬೇಕಂತಂದ್ರೆ ಇವಾಗ ಇವ್ರಿಗೆ ಆಲ್ರೆಡಿ ಡಿವೋರ್ಸ್ ಆಗಿದೆ, ದುಡ್ಡಲ್ಲಿದ್ದಾರೆ, ಆಸ್ತಿ ಇದೆ, ಕಾರ್ ಇದೆ, ಬಂಗ್ಲಾ ಇದೆ, ಎಲ್ಲ ಇದೆ, ಆದರೆ ಒಬ್ಬರನ್ನ ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿದ್ದಾರೆ. ಈ ಒಂದು ಕೆಟ್ಟ ಹೆಸರು ನಿಮ್ಮ ಒಂಥರ ಕಪ್ಪು ಚಿಕ್ಕೆಯಾಗಿ ಉಳಿದು ಬಿಡುತ್ತೆ ನಿಮ್ಮ ಒಂದು ಜೀವನದಲ್ಲಿ. ಈ ಥರ ಸಮಾಜದಲ್ಲಿ ಕೆಟ್ಟ ಹೆಸರನ್ನು ತಗೊಂಡು ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಮೊದಲು ಇದ್ದಿದ್ದ ಲೈಫೇ ಚೆನ್ನಾಗಿತ್ತು, ನಾವು ಅಲ್ಲೇ ಹೊಂದ್ಕೊಂಡು ಹೋಗ್ಬೋದಾಗಿತ್ತು, ಇಷ್ಟೊತ್ತಿಗೆ ನಾವು ಮಕ್ಕಳ ಮಾಡಿಕೊಂಡು ಸಮಾಜದಲ್ಲಿ ಚೆನ್ನಾಗಿ ಒಳ್ಳೆ ಹೆಸರು ತಗೋಬೋದಾಗಿತ್ತು, ನನ್ನ ಹೆಂಡತಿ ಜೊತೆ ನಾನು ಚೆನ್ನಾಗಿರ್ಬೋದಾಗಿತ್ತು, ನಮ್ಮದು ಒಂದು ಒಳ್ಳೆ ಸಂಸಾರ ಅಂತ ಆಗ್ತಿತ್ತು, ಯಾಕೆ ಈ ಥರ ದುಡುಕಿ ನಿರ್ಧಾರ ತಗೊಂಡ್ವಿ ಅಂತ ಒಂದು ಆಗೋಗಿರೋದನ್ನು ನೆನೆಸ್ಕೊಂಡು ನೀವು ಕುಗ್ಗಿ ಅಳಬೇಕಾಗುತ್ತೆ ಒಂದಿನ. ಈ ಥರ ಕಷ್ಟನ ನೀವು ಸಮಾಜದಲ್ಲಿ ಅನುಭವಿಸೋದಕ್ಕಿಂತ, ಎರಡನೇ ಲೈಫ್ ಇನ್ನೊಬ್ಬರನ್ನ ಯಾರನ್ನೋ ಮದುವೆ ಆಗಿ ನೀವು ಅನುಭವಿಸೋ ಕಷ್ಟಕ್ಕಿಂತ, ನೀವು ಮೊದಲನೇ ಗಂಡನ ಜೊತೆ, ನೀವು ಮೊದಲನೇ ಹೆಂಡತಿ ಜೊತೆ ಏನೇ ಮನಸ್ತಾಪಗಳಿದ್ರು, ಏನೇ ಕಷ್ಟಗಳಿದ್ರು, ಏನೇ ಒಂದು ಜಗಳ ಆದರೂ ಕೂಡ ಅದನ್ನು ದೊಡ್ಡವ್ರಿಗೆ ಹೇಳಿ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮನ್ನು ಮದುವೆ ಮಾಡಿರ್ತಾರಲ್ಲ ಮನೆಗಳಲ್ಲಿ, ಆ ದೊಡ್ಡವ್ರನ್ನ ಒಂದುಗೂಡಿಸಿ ಕೂತ್ಕೊಂಡು ಮಾತಾಡಿ, ಅಥವಾ ಗಂಡ ಹೆಂಡತಿ, ಈಗಿನ ಕಾಲದಲ್ಲಿ ಎಲ್ಲರೂ ಓದಿರ್ತಾರೆ, ಗಂಡನೂ ಓದಿರ್ತಾರೆ, ಹೆಂಡತಿನೂ ಓದಿರ್ತಾರೆ, ಯಾರೂ ಕೂಡ ಅಜ್ಞಾನಸ್ಥರು ಅನ್ನೋದು ಯಾರೂ ಇರಲ್ಲ. ಎಲ್ಲರಿಗೂ ಒಂದು ಬುದ್ಧಿ ಅನ್ನೋದು ಇದ್ದೇ ಇರುತ್ತೆ. ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಈ ಡಿವೋರ್ಸ್ಗೆ ಯಾವ ಥರ ಪ್ಲ್ಯಾನ್ ಮಾಡ್ತಿರೋ ಅದೇ ಥರ ಮುಂದೆ ನಾವು ಲೈಫಲ್ಲಿ ಯಾವ ಥರ ಇರಬೇಕು, ಈ ಥರ ಜಗಳ ಆಗಬಾರ್ದಂದ್ರೆ ಈ ಥರ ಹೊಂದ್ಕೊಂಡು ಹೋಗಬೇಕು ಅನ್ನೋದು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಇರಬೇಕಾಗುತ್ತೆ. ನಾನು ಏನು ಹೇಳ್ತೀನಪ್ಪ ಅಂತಂದರೆ, ಈಗ ಗಂಡ ಆದವನಿಗೆ ಸ್ವಲ್ಪ ಜಾಸ್ತಿನೇ ಅಂದರೆ ಅಧಿಕಾರ ಇರುತ್ತೆ. ಈಗ ಗಂಡ ಅಂದರೆ ಗಂಡನ ಬೆಲೆನೇ ಜಾಸ್ತಿ, ಹೆಂಡತಿ ಬೆಲೆನೂ ಜಾಸ್ತಿ ಇರುತ್ತೆ. ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ಹೆಣ್ಮಕ್ಳು ದುಡುಕಿ ಮಾತಾಡ್ಬಿಡ್ತಾರೆ. ಅಂದರೆ ನೀನು ಹೇಳೋದನ್ನು ನಾನೇನು ಕೇಳೋದು, ನಿನಗಿಂತ ಜಾಸ್ತಿನೇ ಓದಿದ್ದೀನಿ, ನಿನಗಿಂತ ಜಾಸ್ತಿನೇ ಸಂಬಳ ತೊಗೊಂಡು ಬರ್ತೀನಿ, ನಾನು ಹೇಳ್ದಂಗೆ ನೀನು ಕೇಳಬೇಕು, ನೀನು ಹೇಳ್ದಂಗೆ ನಾನೇನು ಕೇಳೋದು, ನಾನು ಹೇಳಿದ್ದನ್ನು ಕೂಡ ನೀನು ಕೇಳು ಅಂತಂದರೆ ಅದು ಸಾಧ್ಯನೇ ಇಲ್ಲ. ಯಾಕಂತಂದರೆ ಒಂದು ಗಂಡು ಅಂತಂದರೆ ನಮ್ಮನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗಿ ಅವ್ರ ಮನೆಗೆ
ನಮ್ಮ ಜೊತೆ ಸಂಸಾರ ಮಾಡ್ತಾ ಇರೋರಿಗೆ ಎಷ್ಟೋ ಅಧಿಕಾರ ಕೂಡ ಇರುತ್ತೆ. ಯಾಕಂತಂದರೆ ಅವರು ಒಂದು ಮಾತು ಅಂತಾರೆ, ಗಂಡ ಒಂದು ವೇಟು ಹಾಕ್ತಾರೆ, ಈ ಥರ ಇರು, ಈ ಥರ ನನಗಿಷ್ಟ ಆಗಂತೆ ಇರಬೇಕು ನೀನು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅವರು ನಿಮ್ಮ ಮೇಲೆ ಇಟ್ಕೊಂಡಿರೋ ಉದ್ದೇಶನೂ ಅಲ್ಲ, ಅಥವಾ ನಿಮ್ಮನ್ನು ದೂರ ಮಾಡ್ಕೋಬೇಕು ಅನ್ನೋ ಉದ್ದೇಶನೂ ಇರೋದಿಲ್ಲ. ನಿಮ್ಮ ಗಂಡ ನಿಮ್ಮನ್ನು ಅತಿಯಾದ ಪ್ರೀತಿಯಿಂದ ಅಂದರೆ ಹೆಚ್ಚಿನ ಪ್ರೀತಿಯನ್ನು ಮಾಡ್ತಾ ಇರ್ತಾನೆ. ಆ ಒಂದು ಗಂಡ ಮಾತ್ರ ನಿಮ್ಮನ್ನು ಆ ಥರ ಸರಿ ಮಾಡ್ತಾ ಇರ್ತಾನೆ. ಅಂದರೆ ನಿಮ್ಮನ್ನು ಯಾರು ಬೈತಾರೋ, ಹೆಚ್ಚಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಯಾರು ಬೈತಾರೋ, ಸಣ್ಣ ಪುಟ್ಟ ವಿಚಾರಕ್ಕೆ ಯಾರು ಹೊಡಿತಾರೋ ಆ ಥರದವ್ರನ್ನ ನೀವು ಕೆಟ್ಟದಾಗಿ ತಿಳ್ಕೊಬೇಡಿ, ಅಥವಾ ನಿಮಗೆ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳ್ಕೊಬೇಡಿ. ಹೆಣ್ಮಕ್ಳು, ನನ್ನ ಹೆಂಡತಿ ನನಗೆ ಇಷ್ಟ ಆದಂತೆ ಇರಬೇಕು, ನನ್ನ ಹೆಂಡತಿ ನನಗೆ ಮಾತ್ರ ಸ್ವಂತ, ನನ್ನ ಹೆಂಡತಿ ಎಲ್ಲರನ್ನ ಹೊಂದ್ಕೊಂಡು ಹೋಗಬೇಕು, ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಾನು ಹೇಳ್ದಂತೆ ನನ್ನ ಹೆಂಡತಿ ಇರಬೇಕು ಅಂತ ಎಷ್ಟೋ ಪ್ರೀತಿ ಇಟ್ಕೊಂಡಿರ್ತಾರೋ ಒಂದು ಗಂಡ ಆದವನು. ಸೊ ಆ ಥರ ಪ್ರೀತಿ ಇಟ್ಕೊಂಡಿರೋರು ಮಾತ್ರ ನಿಮ್ಮ ಹತ್ರ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ತಾರೆ. ಒಂದು ವೇಳೆ ನಿಮ್ಮನ್ನು ಏನು ಕೇರೆ ಮಾಡಲ್ಲ, ನಿಮ್ಮನ್ನು ಹೊಡೆಯೋದಿಲ್ಲ ಬಡಿಯೋದಿಲ್ಲ, ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅವರು ಅಂತಂದರೆ ಅವರ ಆ ಪ್ರೀತಿ ನಿಮಗೆ ಇಲ್ಲ ಅಂತ, ಅಂದರೆ ಆ ಒಂದು ಗಂಡ ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂತ. ಯಾರು ನಿಮ್ಮನ್ನು ಬೈತಾರೋ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ತಾರೋ ನಿಮ್ಮ ಹತ್ರ, ಅಂಥ ಒಂದು ಗಂಡ ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ. ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ನೀವು ಡಿವೋರ್ಸ್ ತನಕ ಹೋಗಬೇಡಿ. ಹೆಣ್ಮಕ್ಳು, ಗಂಡ ಆದವನಿಗೆ ಮರ್ಯಾದೆ ಕೊಡಬೇಕು, ಅವರು ಹೇಳಿದ ಮಾತಿಗೆ ರೆಸ್ಪೆಕ್ಟ್ ಕೊಡಬೇಕು. ನೀವು ಏನು ಸಂಪಾದನೆ ಮಾಡ್ತೀರೋ, ನೀವು ಮನೆಯಲ್ಲಿ ಯಾವ ಥರ ಇರ್ತೀರೋ ಅದು ಮುಖ್ಯ ಅಲ್ಲ, ಯಾರ ಜೊತೆ ಹೇಗಿರ್ತೀರೋ ಅನ್ನೋದು ಮುಖ್ಯ ಅಲ್ಲ. ಮೇಯ್ನ್ ಗಂಡನ ಜೊತೆ ನೀವು ಪ್ರೀತಿಯಿಂದ ನಡ್ಕೋಬೇಕು, ಗಂಡನ್ನ ರೆಸ್ಪೆಕ್ಟಿಂದ ನೋಡ್ಕೋಬೇಕು, ಅವ್ರು ಹೇಳಿದ ಮಾತಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರು ಏನು ಹೇಳ್ತಾರೋ ಅದಕ್ಕೆ ಓಕೆ ಅನ್ಬೇಕು. ಆವಾಗ ನೀವು ಯಾವಾಗ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರೋ ಖಂಡಿತ ಅವರು ಕೂಡ ನೀವು ಹೇಳ್ದಂತೆ ಅವರು ಕೂಡ ಕೇಳ್ತಾರೆ. ಅದಲ್ಲ ನಾನು ಹೇಳ್ದಂತೆ ನೀನು ಕೇಳಬೇಕು ಗಂಡ ಅಂತಂದರೆ ಅದು ಸಾಧ್ಯನೇ ಇಲ್ಲ, ಯಾವ ಗಂಡನೂ ಕೂಡ ಒಪ್ಪೋದಿಲ್ಲ. ಮೊದಲು ಗಂಡ ಹೆಂಡತಿಯಲ್ಲಿ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಅನ್ನೋದಿರಬೇಕು. ಇವಾಗ ಗಂಡ ಎಷ್ಟೋ ಹೊರಗಡೆ ಹೋಗಿ ಎಷ್ಟೋ ಟೆನ್ಷನ್ಗಳಿಂದ ಬರ್ತಾನೆ ಮನೆಗೆ, ಅವ್ನು ಎಷ್ಟೋ ಇರ್ತವೆ, ತಿಂಗಳಿಗೆ ಚೀಟಿ ಕಟ್ಟೋದಾಗಿರ್ಬೋದು, ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಅಥವಾ ಮನೆ ಮೇಂಟೈನ್ ಮಾಡೋದಾಗಿರ್ಬೋದು, ಅಥವಾ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನ ಅಣ್ಣ ತಂಗಿರನ್ನ ನೋಡ್ಕೊಳ್ಳೋದಾಗಿರ್ಬೋದು, ತಂಗಿರಿಗೆ ಮದುವೆ ಮಾಡೋದಾಗಿರ್ಬೋದು, ಈ ಥರ ಎಷ್ಟೋ ಟೆನ್ಷನ್ಗಳಿರ್ತವೆ. ಹೆಣ್ಣಾದವರಿಗೆ ಸ್ವಲ್ಪ ಅಂದರೆ 100% 50% ಆದರೂ ನಿಮಗೆ ತಾಳ್ಮೆ ಅನ್ನೋದು ಇದ್ದರೆ ಖಂಡಿತ ನಿಮಗೆ ಯಾವತ್ತೂ ಡಿವೋರ್ಸು ಪಡ್ಕೋಬೇಕು ಅಂತ ಅನಿಸೋದು ಇಲ್ಲ, ಅವರಿಂದ ದೂರ ಆಗಬೇಕು ಅಂತಾನೋ ಅನಿಸೋದು ಇಲ್ಲ. ನಿಮ್ಮನ್ನು ಯಾರು ಹೊಡಿತಾರೋ ಬೈತಾರೋ, ಸಣ್ಣ ವಿಚಾರಗಳಿಗೆ ನಿಮ್ಮ ಹತ್ರ ಜಗಳ ಮಾಡ್ತಾರೋ ಅಂಥವ್ರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ. ಯಾರು ಕೂಡ ಅವ್ರನ್ನ ಕೆಟ್ಟದಾಗಿ ತಿಳ್ಕೊಬೇಡಿ, ನಿಮ್ಮನ್ನು ಅವ್ರು ದ್ವೇಷ ಮಾಡೋದಿಲ್ಲ, ಅಂಥವ್ರನ್ನ ನೀವು ಕಳ್ಕೊಳ್ಳಬೇಡಿ. ಯಾಕಂದರೆ ನಿಮ್ಮನ್ನು ಯಾರು ಬೈತಾರೋ ಸಣ್ಣ ಪುಟ್ಟ ವಿಚಾರಕ್ಕೆ ಅವರು ತುಂಬ ನಿಮ್ಮನ್ನು ಪ್ರೀತಿಸ್ತಾ ಇರ್ತಾರೆ. ಅಂಥ ಒಂದು ವ್ಯಕ್ತಿನ ನೀವು ಯಾವತ್ತೂ ದೂರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಕೊನೆಯದಾಗಿ ಏನು ಹೇಳ್ತೀನಪ್ಪ ಅಂತಂದರೆ, ಈ ಡಿವೋರ್ಸ್ ಅನ್ನೋ ಮ್ಯಾಟ್ರ್ ಬರಬಾರ್ದು ಗಂಡ ಹೆಂಡತಿ ಮುಂದೆ. ಈ ಡಿವೋರ್ಸ್ ಯಾವತ್ತೂ ಆಗಬಾರ್ದು. ಗಂಡ ಹೆಂಡತಿ ಲೈಫ್ ಲಾಂಗ್ ಚೆನ್ನಾಗಿರಬೇಕು ಅಂತಂದರೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗಬೇಕು, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಂಬಿಕೆ ಅನ್ನೋದು ಮುಖ್ಯ, ತುಂಬ ಮುಖ್ಯ. ಜೀವನದಲ್ಲಿ ನಂಬಿಕೆ ಮುಖ್ಯ, ಜೀವನದಲ್ಲಿ ತುಂಬ ಹೊಂದ್ಕೊಂಡು ಹೋಗೋದು, ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯ. ಇವೆರಡೂ ಇದ್ದರೆ ತುಂಬ ಚೆನ್ನಾಗಿ ಗಂಡ ಹೆಂಡತಿ ಇರ್ಬೋದು, ಯಾವತ್ತೂ ಕೂಡ ಡಿವೋರ್ಸ್ ಅನ್ನೋ ಮ್ಯಾಟ್ರ್ ಬರೋದೇ ಇಲ್ಲ. ಸೊ ಈ ಥರ ಹೊಂದ್ಕೊಂಡು ಹೋದರೆ ಮಾತ್ರ ಸಂಸಾರ ಉಳಿಯುತ್ತೆ. ಮಕ್ಕಳು, ಅತ್ತೆ ಮಾವ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ, ನಿಮ್ಮನ್ನು ಹೆತ್ತಿರೋ ತಂದೆ ತಾಯಿ ಕೂಡ ಚೆನ್ನಾಗಿರ್ತಾರೆ. ಸುಮ್ಮನೆ ಡಿವೋರ್ಸ್ ತಗೊಂಡು ನೀವು ಒಂದು ವೇಳೆ ಡಿವೋರ್ಸ್ ತಗೊಂಡು ತಂದೆ ತಾಯಿ ಮನೆಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ, ಹೋದಾಗ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೋಬೋದು, ಆಮೇಲೆ ಅವ್ರಿಗೆ ಒಂಥರ ರೋಷ ಹೋಗ್ಬಿಡುತ್ತೆ. ನನ್ನ ಮಗಳದ್ದು ಡಿವೋರ್ಸ್ ಆಯ್ತಲ್ಲ, ಇವಳ ಬದುಕೇನು, ಇನ್ನು ನನ್ನ ಮಗಂದು ಡಿವೋರ್ಸ್ ಆಯ್ತಲ್ಲ, ಇವರ ಬದುಕೇನು, ಯಾವ ಥರ ಕಟ್ಕೊತಾರೆ ಈ ಬದುಕನ್ನು ಅಂತ ನೀವು ಹೋಗಿ ಆ ಮನೆಯಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಶುರುವಾಗುತ್ತೆ ಟೆನ್ಷನ್ನು. ಆ ಥರ ಯಾರಿಗೂ ತಂದೆ ತಾಯಿಗೆ ಟೆನ್ಷನ್ ಕೊಡಬೇಡಿ. ದಯವಿಟ್ಟು ಯಾರೂ ಕೂಡ ಡಿವೋರ್ಸ್ ತಗೋಬೇಡಿ. ಆದಷ್ಟು ಹೊಂದ್ಕೊಂಡು ಹೋಗಿ, ಆದಷ್ಟು ನಂಬಿಕೆ ಇಟ್ಟು ಗಂಡ ಹೆಂಡತಿ ಇಬ್ಬರು ಕೂಡ ಅನ್ಯೋನ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಗಾಯ್ಸ್.